ಐವಿಎಫ್ ಮೂಲಕ ಗರ್ಭ ಧರಿಸಿರುವ ನಟಿ ಭಾವನಾ ತಂದೆ ಯಾರು? ಐವಿಎಫ್ ನಿಂದ ಹುಟ್ಟುವ ಮಗುವಿನ ಅಪ್ಪನ ಹೆಸರು ದಾಖಲೆಗಳಲ್ಲಿ ಇರುತ್ತಾ? ವೀರ್ಯದಾನದಿಂದ ಮಕ್ಕಳ ಜನನ ಇದು ಗೌಪ್ಯವಾದ ಪ್ರಕ್ರಿಯೆ. ಐವಿಎಫ್ ಮೂಲಕ ಗರ್ಭ ಧರಿಸೋದು ಅಪರಾಧ ಅಲ್ಲ, ಆದರೆ ಐವಿಎಫ್ ಮುಖಾಂತರವಾಗಿ ಹುಟ್ಟಿದ ಮಗುವನ್ನ ಸಮಾಜ ನಾಳೆ ದಿನ ಕುಹಕ ಮಾಡಿದ್ರೆ, ಮೂದಲಿಸಿದ್ರೆ, ವ್ಯಂಗ್ಯ ಮಾಡಿದ್ರೆ ಮಗುವಿನ ತಂದೆ ಯಾರು ಅಂತ ಹೇಳಿ ವಿಕೃತವಾಗಿ ಆನಂದ ಪಡೋದಿದೆಯಲ್ಲ, ಅದು ಅಪರಾಧ ಅಂತ ಕರೆಸಿಕೊಳ್ಳುತ್ತೆ. ತಂದೆ ಹೆಸರನ್ನು ನಮೂದಿಸದೆ ಜನನ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಇದಕ್ಕೆ ಐವಿಎಫ್ ಮೂಲಕ ಗರ್ಭಧಾರಣೆ ನಡೆದಿದೆ ಎಂಬ ಅಫಿಡವಿಟ್ ನೀಡಬೇಕು. ಶಾಲೆಯ ದಾಖಲಾತಿಗಳಲ್ಲಿ ತಂದೆ ಹೆಸರು ಉಲ್ಲೇಖಿಸುವುದು ಕಡ್ಡಾಯ ಮಾಡಿಲ್ಲ, ಆದರೆ ತಾಯಿಯ ಹೆಸರನ್ನ ಮಾತ್ರ ನಮೂದು ಮಾಡುವುದು ಕಡ್ಡಾಯ. ಐವಿಎಫ್ ಮೂಲಕ ಗರ್ಭ ಧರಿಸಿದ ನಟಿ ಭಾವನಾ ತಂದೆ ಯಾರು? ಐವಿಎಫ್ ನಿಂದ ಹುಟ್ಟುವ ಮಗುವಿನ ಅಪ್ಪನ ಹೆಸರು ದಾಖಲೆಗಳಲ್ಲಿ ಇರುತ್ತಾ? ವೀರ್ಯದಾನದಿಂದ ಮಕ್ಕಳ ಜನನ ಇದು ಗೌಪ್ಯವಾದಂತಹ ಪ್ರಕ್ರಿಯೆ. ವೀರ್ಯಾಣು ಯಾರ್ದು? ಇದರ ಮೂಲ ಯಾರು? ಈ ಮಗುವಿನ ಮುಖ ಅವರಂತೆ ಇದೆಯಲ್ಲ, ಈ ಮಗುವಿನ ಗುಣ ಸ್ವಭಾವವನ್ನು ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಇದ್ದವರಂತೆ ಇದೆಯಲ್ಲ, ಈ ತರಹದ ಏನು ಒಂದು ರೀತಿಯ ಮಾನಸಿಕ ಹಿಂಸಾ ವಿನೋದವನ್ನು ಪಡೆಯಲು ಇಚ್ಛಿಸುವಂತಹ ಮನಸ್ಥಿತಿಗೆ ಒಂದು ಮಾತು, ಅದು ಅಪರಾಧ ಆಗುತ್ತೆ. ಮಗುವಿನ ತಂದೆಯ ಹೆಸರನ್ನ ನಮೂದು ಮಾಡಬೇಕು ಎನ್ನುವಂತಹ ಕಡ್ಡಾಯ ಪ್ರಕ್ರಿಯೆಗಳೇನಿಲ್ಲ, ಐವಿಎಫ್ನಲ್ಲಿ ಹುಟ್ಟಿದಂತಹ ಮಗುವಿಗೆ ಮಾತ್ರ. ಅದು ಒಂದು ಗೌಪ್ಯವಾದಂತಹ ಪ್ರಕ್ರಿಯೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐವಿಎಫ್ ಎಕ್ಸ್ಪರ್ಟ್ಗಳು ಕೂಡ ಸಾರ್ವಜನಿಕವಾಗಿ ಅದನ್ನು ಪ್ರದರ್ಶನಕ್ಕೆ ಇಡೋದಿಲ್ಲ. ಭಾವನಾ ಅವರು ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ರಲ್ಲ, ಅವರ ಮೇಲೆ ಐವಿಎಫ್ ಪ್ರಯೋಗ ಆಗಿದೆಯಲ್ಲ, ಐವಿಎಫ್ ನಿಂದ ಅವರು ಗರ್ಭ ಧರಿಸಿದ್ದಾರಲ್ಲ, ಅವರ ಗರ್ಭ ಚೀಲಕ್ಕೆ ಹಾಕಲಾಗಿರುವ ವೀರ್ಯ ಯಾರದ್ದು ಅಂತೇಳಿ ಸಾರ್ವಜನಿಕರು ಏನಾದರೂ ಕೇಳಿದ್ದೆ ಆದಲ್ಲಿ ಐವಿಎಫ್ ಎಕ್ಸ್ಪರ್ಟ್ಗಳು ಕೂಡ ಅದನ್ನು ಗೌಪ್ಯವಾಗಿ ಇಡಬೇಕಾಗಿ ಬರುತ್ತೆ ಮತ್ತು ಅವರು ಹೇಳಿಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಐವಿಎಫ್ ನಿಂದ ಹುಟ್ಟುವ ಮಗುವಿನ ಅಪ್ಪನ ಹೆಸರು ದಾಖಲೆಗಳಲ್ಲಿ ಇರುತ್ತಾ? ವೀರ್ಯದಾನದಿಂದ ಮಕ್ಕಳ ಜನನ ಇದು ಗೌಪ್ಯವಾದಂತಹ ಪ್ರಕ್ರಿಯೆ. ಒಂಟಿ ತಾಯಂದಿರು ತಂದೆ ಗುರುತಿನ ಗೌಪ್ಯತೆ ಕಾಪಾಡುವ ಹಕ್ಕು ಹೊಂದಿರ್ತಾರೆ. ತಂದೆಯ ಹೆಸರನ್ನ ನಮೂದಿಸದೆ ಜನನ ಪ್ರಮಾಣ ಪತ್ರ ಪಡೆಯಬಹುದು. ಇದಕ್ಕೆ ಐವಿಎಫ್ ಮೂಲಕ ಗರ್ಭಧಾರಣೆ ನಡೆದಿದೆ ಎಂಬ ಅಫಿಡವಿಟ್ ನೀಡಬೇಕು. ಶಾಲೆಯ ದಾಖಲಾತಿಗಳಲ್ಲಿ ತಂದೆಯ ಹೆಸರು ಉಲ್ಲೇಖಿಸುವುದು ಕಡ್ಡಾಯ ಮಾಡಿಲ್ಲ, ಆದರೆ ತಾಯಿಯ ಹೆಸರನ್ನು ಮಾತ್ರ ನಮೂದು ಮಾಡುವುದು ಕಡ್ಡಾಯ. ಸೊ ಐವಿಎಫ್ ಪ್ರಕ್ರಿಯೆಯಲ್ಲಿ ಪುರುಷನ ಸ್ಪರ್ಶ ಇರೋದಿಲ್ಲ, ಗಂಡನ ಸಂಭೋಗ ಕ್ರಿಯೆ ಅದರಲ್ಲಿ ಭಾಗವಾಗಿರೋದಿಲ್ಲ. ಆದರೆ ಐವಿಎಫ್ ಎನ್ನುವಂತಹದ್ದು ಒಂದು ಹೊಸ ಆಧುನಿಕವಾದಂತಹ ಒಂದು ಗರ್ಭ ಧರಿಸುವಂತಹ ಅಥವಾ ಅದಕ್ಕೊಂದು ಅನುಗುಣವಾಗಿರ್ತಕ್ಕಂತಹ ಸೂತ್ರ. ಅದು ಯಾವ ಮಹಿಳೆಗೂ ಕೂಡ ಅದಕ್ಕೆ ಸರ್ವ ಸ್ವಾತಂತ್ರ್ಯವಿದೆ, ಆದರೆ ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿದೆ. ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ಬೇರೆ ತರಹದ ಆಹಾರ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಳ್ಳಬಹುದು. ದುರ್ಬಲ ಮನಸ್ಸಿನವರು, ಹೃದಯ ದುರ್ಬಲ ಇರುವವರು, ಜೊತೆಗೆ ಸಾಕಷ್ಟು ಬೇರೆ ಬೇರೆ ತರಹದ ಆರೋಗ್ಯ ಸಮಸ್ಯೆಯನ್ನು ಇಟ್ಟುಕೊಂಡವರು ಐವಿಎಫ್ನ ಫಲಾನುಭವಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅದರಿಂದ ಅವರಿಗೆ ಆರೋಗ್ಯಕ್ಕೆ ಬೇರೆ ತರಹದ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ಆರೋಗ್ಯವಂತ ಶರೀರಕ್ಕೆ ಮಾತ್ರ ಇದನ್ನು ಅನುಮತಿಸಲಾಗಿದೆ ಎನ್ನುವಂತಹದ್ದು ಕೂಡ ಅದರಲ್ಲಿ ನಿಯಮಗಳು ಉಲ್ಲೇಖ ಆಗಿದೆ.